ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಕಾಂಗ್ರೆಸ್ ಮತ್ತೆ ತನ್ನ ಭದ್ರಕೋಟೆಯನ್ನು ತನ್ನ ತೆಕ್ಕೆಗೆ ಎಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಒಂದರ್ಥದಲ್ಲಿ ಲೋಕಸಭಾ ಚುನಾವಣೆಯ ಕ್ಷೇತ್ರ ಆದಾಗಿನಿಂದ ಹಿಡಿದು ಇಲ್ಲಿನವರೆಗೆ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ಬಹುತೇಕ ಸರಿಸುಮಾರು 6ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ ಇಲ್ಲಿ ಜಯಬೇರಿಯನ್ನು ಬಾರಿಸಿ ಕಾಂಗ್ರೆಸ್ ಒಂದು ಭದ್ರಕೋಟೆಯನ್ನಾಗಿ ರಾಯಚೂರು ಕ್ಷೇತ್ರವನ್ನಾಗಿ ಮಾಡಿಕೊಂಡಿತ್ತು. ಆದರೆ BJP ಯಾವಾಗ ಪ್ರಾಬಲ್ಯಕ್ಕೆ ಬರೋದಕ್ಕೆ ಶುರುವಾಯಿತು, ಕಳೆದ ಬಾರಿ ಮೋದಿಯವರ ಅಲೆಯಲ್ಲಿ BJP 1 ಲಕ್ಷಕ್ಕೂ ಅಧಿಕ ಮತಗಳಿಂದ BJP ಅಭ್ಯರ್ಥಿಯಾಗಿದ್ದಂತಹ ರಾಜಾ ಅಮರೇಶ್ವರ್ ನಾಯಕ್ ಅವರು ಜಯಬೇರಿಯನ್ನು ಬಾರಿಸಿದರು. ಆದರೆ ಈ ಬಾರಿ ಹೊಸ ಅಭ್ಯರ್ಥಿ ಅಂದರೆ ಈ ಒಂದು ರಾಯಚೂರಿನಲ್ಲಿ DC ಆಗಿ ಕಾರ್ಯನಿರ್ವಹಿಸಿದ್ದ, ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ KPCLನ MD ಆಗಿ ಕಾರ್ಯನಿರ್ವಹಿಸಿದ್ದಂತಹ ಜಿ ಕುಮಾರ್ ನಾಯಕ್ ಅವ್ರನ್ನ ಹೊಸ ಮುಖವನ್ನು ತಂದು ರಾಯಚೂರಿನ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿತ್ತು. ಜನ ಹಾಗೋ ಹೀಗೋ ಎಕ್ಸಿಟ್ ಪೋಲ್ನಲ್ಲಿ ಇರತಕ್ಕಂತಹ ಮಾತನ್ನು ಅಲಗಳಿಸಿದ್ರು. ಇವತ್ತು ಈ ಒಂದು ಜಿ ಕುಮಾರ್ ನಾಯಕ್ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಹೇಳಬೇಕು ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಕೈ ಹಿಡಿದುವ ಎನ್ನುವಂತಹ ಒಂದು ಸಂಶಯ ಕೂಡ ಇಲ್ಲಿ ಮೂಡಿಬರುತ್ತದೆ. ಯಾಕಂತ ಕೇಳಿದರೆ, ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರಿದ್ದಾರೆ. ಮಹಿಳಾ ಮತದಾರರು ಎಲ್ಲೋ ಒಂದು ಕಡೆ 80,000ಕ್ಕೂ ಅಧಿಕ ಮತಗಳಿಂದ ಇವತ್ತು ಜಿ ಕುಮಾರ್ ನಾಯಕ್ ಅವರು ಗೆದ್ದಿದ್ದಾರೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಮಹಿಳಾ ಮತದಾರರೇ ಅವರ ಕೈ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬಹುದೊಡ್ಡ ಲೋಕಸಭಾ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಎಕ್ಸಿಟ್ ಪೋಲ್ಗಳ ಮತಗಳು ಏನು ಬಂದಿದ್ದವು, ಅದಕ್ಕೆ ವಿರುದ್ಧವಾಗಿ ಇವತ್ತು ಮತಗಳು ಇಲ್ಲಿ ಬಂದಿದ್ದಕ್ಕೆ ಅಚ್ಚರಿ ಏನಿಲ್ಲ. ಯಾಕಂತ ಕೇಳಿದರೆ, ಮಾಜಿ ಸಂಸದರಾಗಿರ್ತಕ್ಕಂಥ ಈ ರಾಜಾ ಅಮರೇಶ್ವರ್ ನಾಯಕ್ ಇದ್ದಾರೆ BJP ಅಭ್ಯರ್ಥಿ, ಅವರ ಸ್ವಕ್ಷೇತ್ರ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರ. ಆ ಒಂದು ಸ್ವಕ್ಷೇತ್ರದಲ್ಲಿಯೇ ಇವತ್ತು ಸರಿಸುಮಾರು 20,000ಕ್ಕೂ ಅಧಿಕ ಮತಗಳಿಂದ ಕಡಿಮೆ ಬಂದಿದೆ. ಅಂದರೆ 20,000ಕ್ಕೂ ಅಧಿಕ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರಿಗೆ ಮೈನಸ್ ಆಗಿರ್ತಕ್ಕಂಥದ್ದು ನೋಡಿದರೆ, ಎಲ್ಲೋ ಒಂದು ಕಡೆ ಇವತ್ತು ಈ ಒಂದು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಮಹಿಳೆಯರು ಮಾರು ಹೋದ್ರ ಎನ್ನುವಂತಹ ಸಂಶಯ ಕೂಡ ಇಲ್ಲಿ ಬಲವಾಗಿ ಮೂಡಿಬರ್ತದೆ. ಮತ್ತೊಂದು ಕಡೆ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ, ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು JDS ಪಕ್ಷದ MLA ಇದ್ದಾರೆ. ಅಂದರೆ ಜಿ ಕರೇಮ ನಾಯಕ್ ಅವರು ಇದ್ದಾರೆ MLA ಆಗಿ. ಮತ್ತೊಬ್ಬ ಪ್ರಭಾವಿ ನಾಯಕ ಅಂತ ಹೇಳಿದರೆ ಶಿವನಗೌಡ ನಾಯಕ್. ಇವತ್ತು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇಬ್ಬರಿಗೂ ಟಕಫರ್, ಅಂದರೆ ಜಿ ಕರೇಮ ನಾಯಕು ಮತ್ತು ಶಿವನಗೌಡ ನಾಯಕರಿಗೆ ಟಕಫರ್ ಬಿದ್ದಿತ್ತು. ಈ ಇಬ್ಬರು ಒಂದಾದ ನಂತರದಲ್ಲಿ, ಮೈತ್ರಿಯಾದಂಥ ಸಂದರ್ಭದಲ್ಲಿ ಇಬ್ಬರು ಒಂದಾದರೆ ದೇವದುರ್ಗ ಖಂಡಿತವಾಗಿಯೂ ಕೂಡ BJPಗೆ ಪ್ಲಸ್ ಆಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದ್ದವು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಭರವಸೆ ಸುಳ್ಳಾಗಿದೆ. ಯಾಕಂತ ಕೇಳಿದರೆ 22,000ಕ್ಕೂ ಅಧಿಕ ಮತಗಳು ಇವತ್ತು ಕಾಂಗ್ರೆಸ್ಗೆ ದೇವದುರ್ಗ ಕ್ಷೇತ್ರದಲ್ಲಿ ಲೀಡ್ ಬಂದಿರತಕ್ಕಂಥದ್ದು ಅಚ್ಚರಿಯ ವಿಚಾರವೇ. ಮತ್ತೊಂದು ಕಡೆ ನೋಡೋದಾದರೆ, ರಾಯಚೂರು ಗ್ರಾಮಾಂತರ ಕ್ಷೇತ್ರ ನೋಡೋದಾದರೆ, ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಸಾಧಿಸಿದರೆ, ಇವತ್ತು ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MLA ಅವರು ಇದ್ದಾರೆ, ಬಸನಗೌಡ ದದ್ದಲ್ ಅವರು. ಈ ಒಂದು ಕ್ಷೇತ್ರದಲ್ಲಿ BJP ಅತ್ಯಂತ ಹೀನಾಯವಾಗಿ ಇವತ್ತು ಮತಗಳನ್ನು ಪಡೆಯುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಆದರೆ ಆ ಲೆಕ್ಕಾಚಾರ ಉಲ್ಟಾ ಆಗಿದೆ. ಯಾಕಂತ ಕೇಳಿದರೆ, ಬಸನಗೌಡ ದದ್ದಲ್ ಅವರ ಕ್ಷೇತ್ರದಲ್ಲಿಯೇ ಇವತ್ತು BJPಗೆ ಮುನ್ನಡೆಯಾಗಿದೆ. ಉಳಿದಂತಹ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದರೆ, ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು BJP ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ನ ಏನು ಭವಿಷ್ಯ ಇತ್ತು, ಆ ಭವಿಷ್ಯ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಬಹುತೇಕ ಮಹಿಳೆಯರೇ ಒಂದು ಕಾಂಗ್ರೆಸ್ ಪಕ್ಷವನ್ನು ನೆಚ್ಚಿಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಮಾತುಗಳು ಕೂಡ ಈಗ ಈ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಪ್ರಪ್ರಥಮ ಬಾರಿಗೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂತಹ ಮಾಜಿ ಜಿಲ್ಲಾಧಿಕಾರಿ ಅವರೇನಿದ್ದಾರೆ, ನಿವೃತ್ತ ಜಿಲ್ಲಾಧಿಕಾರಿ ಅವರು KPCLನ MD ಆಗಿಯೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸಿದ್ರು. ಈ ಹಿಂದೆ ಸಾಕಷ್ಟು ಬಡವರ ಪರ, ಜನಪರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜನ ಅವರ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬಂದರೆ, ಮತ್ತೊಂದು ಕಡೆ ಇಲ್ಲಿನ ಈ ಒಂದು ಗ್ಯಾರಂಟಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿದಿದ್ದಾವೆ ಅನ್ನತಕ್ಕಂಥ ಲೆಕ್ಕಾಚಾರಗಳು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಗೆಲುವಿನ ನಂತರದಲ್ಲಿ ಜಿ ಕುಮಾರ್ ನಾಯಕ್ ಅವರು, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಅವರು ಈ ಒಂದು ಗೆಲುವನ್ನು ಇವತ್ತು ರಾಜ್ಯ ಸರ್ಕಾರದ CM ಆಗಿರ್ಬೋದು, DCM ಆಗಿರ್ಬೋದು, ಜೊತೆಗೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರಿಗೆ ಅರ್ಪಿಸಿದ್ದಾರೆ. ಒಟ್ಟಾರೆಯಾಗಿ ಬಣರಾಜಕೀಯದಿಂದ ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಬಣರಾಜಕೀಯದಿಂದ ಹೆಸರಾಗಿತ್ತು. ಅಂತಹ ಬಣರಾಜಕೀಯವನ್ನು ಬದಿಗೊತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಒಂದು ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು.